ಹಾಯ್ ಮಕ್ಕಳೇ, ವೆಲ್ಕಮ್ ಟು ಪುಟಾಣಿ ಅಡ್ಡ. ಬನ್ನಿ, ನಾನು ಇವತ್ತು ನಿಮಗೋಸ್ಕರ ಒಂದು ಸುಂದರವಾದ ಕಥೆಯನ್ನು ತಗೊಬಂದಿದ್ದೀನಿ. ಏನಪ್ಪ ಕತೆ ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ನಿಮಗೆ ತೋರಿಸ್ತೀನಿ. ಹೊಸ ಹಳ್ಳಿಯ ಗ್ರಾಮದಲ್ಲಿ ಒಂದು ದಟ್ಟವಾದ ಕಾಡಿತ್ತು. ಹೊಳೆಯ ಪಕ್ಕದಲ್ಲಿ ಹಸಿರಿನ ಮೈದಾನ, ಹಾರುವ ಹಕ್ಕಿಗಳು, ಎಲ್ಲವೂ ಹಳ್ಳಿಯ ಜೀವಂತತೆಯನ್ನು ತೋರುತ್ತಿತ್ತು. ಆ ಹಳ್ಳಿಯಲ್ಲಿ ಒಬ್ಬ ರಾಮು ಎಂಬ 13 ವರ್ಷದ ಬಾಲಕನಿದ್ದ. ಕುತೂಹಲ, ಧೈರ್ಯ ಮತ್ತು ಸಹನೆಯ ಮನಸ್ಸಿನವನಾಗಿದ್ದನು. ಅವನು ಪ್ರತಿದಿನ ಹಳ್ಳಿಯ ಹೊಳೆಯ ಪಕ್ಕದಲ್ಲಿ ಆಟವಾಡುತ್ತಿರುತ್ತಾನೆ. ಮರಗಳನ್ನು ಏರಿ ಹಣ್ಣುಗಳನ್ನು ಎಳೆದು ಸಣ್ಣ ಜಾನುವಾರುಗಳಿಗೆ ಕೊಡುತ್ತಿರುತ್ತಾನೆ. ರಾಮುವಿನ ಕುಟುಂಬವೂ ಸಹ ಹಳ್ಳಿಯಲ್ಲೇ ವಾಸವಾಗಿರುತ್ತದೆ. ತಂದೆ ಕೃಷಿಕ, ತಾಯಿ ಮನೆಯ ಕೆಲಸಗಳಲ್ಲಿ ನಿರತಳಾಗಿರುತ್ತಾಳೆ. ಮನೆಯಲ್ಲಿಯೇ ತನ್ನ ಕುಟುಂಬದ ಸಣ್ಣ ಪುಟ್ಟ ಘಟನೆಗಳನ್ನು ರಾಮುವಿಗೆ ಜೀವನ ಪಾಠ ಕಲಿಸುತ್ತಿರುತ್ತದೆ. ಅವನು ಪ್ರತಿದಿನ ಪಾಠವನ್ನು ಕಲಿತಿದ್ದರೂ ಕಾಡಿನ ಪ್ರವಾಸ ಅವನ ಜೀವನಕ್ಕೆ ಸಂತೋಷ ತರುತ್ತಿತ್ತು ಮತ್ತು ಕಲಿಕೆಯನ್ನು ತರುತ್ತಿತ್ತು. ಒಂದು ದಿನ ರಾಮು ಮಧ್ಯಾಹ್ನ ಹಣ್ಣುಗಳನ್ನು ಹಳ್ಳಿಗೆ ತರಲು ಕಾಡಿನ ಕರೆಗೆ ಹೋಗುತ್ತಾನೆ. ಅವನ ಮುಂದೆ ಒಂದು ಬೃಹತ್ ಸಿಂಹ ಬರುತ್ತದೆ. ಆ ಸಿಂಹವನ್ನು ನೋಡಿ ಅವನು ನಿಟ್ಟನೆ ನಿಂತು ಬಿಡುತ್ತಾನೆ. ಅದರ ಬಲಿಷ್ಠವಾದ ಶರೀರವನ್ನು ನೋಡಿ ಅವನು ತುಂಬ ಹೆದರುತ್ತಾನೆ ಮತ್ತು ಶಕ್ತಿಯ ಬಾಹ್ಯವು ಮೊದಲನೇ ದೃಷ್ಟಿಯಲ್ಲಿ ಭಯವನ್ನುಂಟು ಮಾಡುತ್ತದೆ. ರಾಮನು ಮೊದಲು ಹಿಂಬಾಲಿಸಲಿಲ್ಲ. ರಾಮನು ತನ್ನ ಕೈಯಲ್ಲಿರುವ ಹಣ್ಣುಗಳನ್ನು ನಿಧಾನವಾಗಿ ಎಳೆದನು. ಸಿಂಹದ ಎಚ್ಚರಿಕೆಯಿಂದ ನೋಡಿತು. ನಿಧಾನವಾಗಿ ಹಣ್ಣನ್ನು ತಿನ್ನುತ್ತಿತ್ತು. ಅದೇ ಕ್ಷಣ ಅವರ ಸ್ನೇಹದ ಮೊದಲ ಬಿಂಬ. ಆ ದಿನಗಳ ಹೋದಂತೆ ರಾಮು ಮತ್ತು ಹಸುವು ಕಾಡಿನ ಮಧ್ಯಗಳಲ್ಲಿ ಪ್ರತಿದಿನ ಬೇಟೆಯಾಗುತ್ತಿದ್ದರು, ಆಟವಾಡುತ್ತಿದ್ದರು, ಒಟ್ಟಿಗೆ ಸುಂದರ ಕ್ಷಣಗಳನ್ನು ಕಳೆಯುತ್ತಿದ್ದರು. ಭಯವಿಲ್ಲದೆ ನಿಜವಾದ ಸ್ನೇಹವನ್ನು ಬೆಳೆಸಿದ್ದರು. ರಾಮನು ತನ್ನ ಕುಟುಂಬಕ್ಕೆ ಈ ಸ್ನೇಹವನ್ನು ಹೇಳಿದ. ತಾಯಿ ಮೊದಲಿಗೆ ಚಿಂತಿಸುತ್ತಲಾದಳು. ಮಗ, ಅದು ಜೀವವು ಬಲಿಷ್ಠವಾಗಿದೆ, ಜಂಗಲ್ನಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂದು ಹೇಳಿದಳು. ಆದರೆ ಅವಳ ಮಗ ಧೈರ್ಯದಿಂದ ಮತ್ತು ಸಿಂಹದ ಶಾಂತ ಸ್ವಭಾವವನ್ನು ತೋರಿಸಿದನು. ತಾಯಿ ಮತ್ತು ತಂದೆ ಸಹ ಸಂತೋಷಪಟ್ಟರು. ಸಿಂಹದ ಕುಟುಂಬವು ಕೂಡ ದೂರದಿಂದ ಆ ಸಂಬಂಧವನ್ನು ಗಮನಿಸುತ್ತಿತ್ತು. ಸಿಂಹದ ಜೊತೆಯಲ್ಲಿ ರಾಮುವಿನ ಪ್ರೀತಿ ಹೆಚ್ಚಾಗ್ತಾ ಹೋಗಿತ್ತು. ಸಿಂಹ ಮತ್ತು ರಾಮನ ಪರಸ್ಪರ ವಿಶ್ವಾಸವನ್ನು ಸಂಬಂಧವನ್ನು ರೂಪಿಸಿಕೊಂಡಿದ್ದರು. ಕಾಡಿನಲ್ಲಿ ಹಲವಾರು ಸಾಹಸಗಳು ನಡೆಯುತ್ತಿದ್ದವು. ಒಂದು ದಿನ ತೀವ್ರ ಮಳೆಯ ಸಮಯದಲ್ಲಿ ರಾಮು ಮತ್ತು ಸಿಂಹದ ಒಟ್ಟಿಗೆ ಹೊಳೆಯನ್ನು ದಾಟುವ ಪ್ರಯತ್ನ ಮಾಡಿದರು. ಸಿಂಹ ತನ್ನ ಶಕ್ತಿ ಮತ್ತು ಚಾತುರ್ಯದಿಂದ ರಾಮುವನ್ನು ಸುರಕ್ಷಿತ ಸ್ಥಳಕ್ಕೆ ತಂದು ಬಿಟ್ಟಿತು. ಮತ್ತೊಂದು ದಿನ ಕಾಡಿಗೆ ಗಾಳಿ ಮತ್ತು ಆಕಸ್ಮಿಕ ಬೆಂಕಿ ಉಂಟಾಯಿತು. ರಾಮು ಮತ್ತು ಸಿಂಹ ಒಟ್ಟಿಗೆ ಸಿಂಹದ ಕುಟುಂಬವನ್ನು ಸುರಕ್ಷಿತ ಸ್ಥಳಕ್ಕೆ ಕರೆತಂದರು. ಈ ದೃಶ್ಯವನ್ನು ಭಯ, ಧೈರ್ಯ ಮತ್ತು ಸ್ನೇಹದ ಭಾವನಾತ್ಮಕ ಸಂಕೇತವಾಗಿತ್ತು. ಹಳ್ಳಿಯ ಜನರು ಮತ್ತು ಘಟನೆಗಳಲ್ಲಿ ಗಮನಿಸುತ್ತಿದ್ದರು, ಆಶ್ಚರ್ಯಚಕಿತರಾಗುತ್ತಿದ್ದರು. ಮಕ್ಕಳು ರಾಮುವಿನ ಸಾಹಸವನ್ನು ಕೇಳಿ ಧೈರ್ಯ ಕಲಿತಿದ್ದರು. ಸಿಂಹ ಮತ್ತು ರಾಮುವಿನ ಸ್ನೇಹವು ಹಳ್ಳಿ ಕಾಡಿಗೆ ಜೀವನಕ್ಕೆ ಹೊಸ ಹಿರಿತನ ತಂದಿತು. ಪಾರಂಪರ್ಯವು ಗೌರವಿಸುತ್ತಿದ್ದರು. ಮೃಗಜೀವಿಗಳಿಗೆ ಪ್ರೀತಿ ತೋರುತ್ತಿದ್ದರು. ಹಳ್ಳಿಯವರಿಗೆ ಬದುಕಿನ ಪಾಠ ಕಲಿಸುತ್ತಿದ್ದರು. ಒಂದು ದಿನ ರಾಮು ತನ್ನ ಕಥೆಯನ್ನು ಮಕ್ಕಳಿಗೆ ವಿವರಿಸುತ್ತಾನೆ. ನಿಜವಾದ ಸ್ನೇಹವು ಭಯವಿರುವುದಿಲ್ಲ, ಹೃದಯದಿಂದ, ಧೈರ್ಯದಿಂದ ಮತ್ತು ಪರಸ್ಪರ ವಿಶ್ವಾಸದಿಂದ ಬೆಳೆಯುತ್ತದೆ. ಜೀವಿಗಳಿಗೂ ಮಾನವರಿಗೂ ಕುಟುಂಬಕ್ಕೂ ಇದೇ ಪಾಠ ಮುಖ್ಯ ಎಂದು ಹೇಳಿದನು. ನೋಡಿದ ಮಕ್ಕಳೇ, ಅವನಿಗೆ ಎಷ್ಟು ಬುದ್ಧಿ ಇರುತ್ತೆ ಅಂತ. ಸಿಂಹನು ಸಮೀಪದಲ್ಲಿ ಕುಳಿತು ತನ್ನ ಶಾಂತ ಮತ್ತು ನಂಬಿಕೆಯೊಂದಿಗೆ ರಾಮುವಿನ ಮಾತುಗಳನ್ನು ಒಪ್ಪುತ್ತಿತ್ತು. ಆ ಕಥೆಯ ಅತ್ಯಂತ ರಾಮು ಮತ್ತು ಸಿಂಹನ ಹಸಿರಾದ ಕಾಡಿನಲ್ಲಿ ಕುಳಿತುಕೊಂಡು ಕಾಡಿನ ಶಬ್ದಗಳನ್ನು ಮತ್ತು ಸೂರ್ಯಾಸ್ತ ಬೆಳಕಿನಲ್ಲಿ ತಮ್ಮ ಸ್ನೇಹ, ಧೈರ್ಯ ಮತ್ತು ಕುಟುಂಬದ ಸಂಬಂಧಗಳನ್ನು ಮೊಗವನ್ನು ಪಾಠ ಪ್ರತಿಬಿಂಬಿಸುತ್ತಿತ್ತು. ಹಳ್ಳಿ, ಕಾಡು, ಮಕ್ಕಳು ಮತ್ತು ಮೃಗಜೀವಿಗಳು ನಡುವೆ ಈ ಸಂಬಂಧವು ಜೀವಂತವಾದ ಪ್ರೀತಿ, ಧೈರ್ಯ ಮತ್ತು ನಂಬಿಕೆಯನ್ನು ತೋರಿಸುತ್ತದೆ. ಇದೇ ಉದಾಹರಣೆಯಾಗಿದೆ. ನೋಡ್ರ ಮಕ್ಕಳೇ,
ಒಬ್ಬ ಮನುಷ್ಯ ಒಂದು ಪ್ರಾಣಿಯ ಜೊತೆ ಹೇಗೆ ವರ್ತಿಸುತ್ತಾನೆ ಎಂದು ಅವನ ಮನಸ್ಥಿತಿ ಹೇಳುತ್ತೆ. ಅವನ ಮನಸ್ಸು ಒಳ್ಳೆದಿದ್ದು ಪ್ರಾಣಿಗಳ ಜೊತೆಗೆ ತುಂಬ ಸಂತೋಷದಿಂದ ನಡೆದುಕೊಂಡರೆ ಆ ಪ್ರಾಣಿಯೂ ಕೂಡ ಅವರನ್ನು ತುಂಬ ಸಂತೋಷದಿಂದ ನಡೆದುಕೊಳ್ಳುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.